ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸ್ವಾಗತ. ನಮ್ಮ ಪರಿವಾರದವರು ಗುರುನಾಥರ ಸಂಚಿಕೆಯಲ್ಲಿ ಬರುವ ಶ್ರೀ ವಿರಜಾನಂದರ ವೇದಿಕೆ ಎಲ್ಲಿ ಬರುತ್ತದೆ, ಅದರ ಬಗ್ಗೆ ವಿವರಗಳನ್ನು ದಯಮಾಡಿ ತಿಳಿಸಿ ಎಂದು ಕೇಳಿದ್ದಾರೆ. ಅದಕ್ಕಾಗಿ ಭದ್ರಾವತಿಯಲ್ಲಿ ಶ್ರೀ ನೀಲಕಂಠರಾಯರ ಮನೆಯಲ್ಲಿರುವ ಶ್ರೀ ನಿರಜಾನಂದರ ವೇದಿಕೆಯ ಬಗ್ಗೆ ನಿಮಗೀಗ ಮಾಹಿತಿ ತಿಳಿಸುತ್ತಿದ್ದೇನೆ. ಶ್ರೀ ನಿರಜಾನಂದರ ವೇದಿಕೆಯ ದರ್ಶನ ಪಡೆಯಲು ಆಸಕ್ತಿ ಇರುವವರು ಭದ್ರಾವತಿಗೆ ಬಂದು ಬಸ್ ಸ್ಟ್ಯಾಂಡಿನಿಂದ ರೈಲ್ವೆ ಬ್ರಿಡ್ಜ್ ಕಡೆಗೆ ಒಂದು ರಸ್ತೆ ಇದೆ, ಅಲ್ಲಿಂದ ಮುಂದುವರೆದರೆ ನಿಮಗೆ ಉಂಬಳೆ ಬೈಲು ಕಡೆಗೆ ಹೋಗುವ ಬಸ್ ಸ್ಟಾಪ್ ಕಾಣಿಸುತ್ತದೆ. ಅಲ್ಲಿ ನೀವು ಬಸ್ ಹತ್ತಿ ಜೆಸಿ ಸರ್ಕಲ್ ಬಸ್ ಸ್ಟಾಪಿನಲ್ಲಿ ಇಳಿದು ಸ್ವಲ್ಪ ಹಿಂದಕ್ಕೆ ಬಂದರೆ ಲಯನ್ಸ್ ಕ್ಲಬ್ನ ಬಿಲ್ಡಿಂಗ್ ಇದೆ. ಅದರ ಎದುರಿಗೆ ನಿಂತರೆ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಕಾಣಿಸುತ್ತದೆ. ಪಕ್ಕದ ರಸ್ತೆ ನೇರವಾಗಿ ಶ್ರೀ ನೀಲಕಂಠರಾಯರ ಮನೆಗೆ ಹೋಗುತ್ತದೆ. ಶ್ರೀ ಚೈತನ್ಯ ಸದನ ಎಂಬ ನಾಮಫಲಕ ನಿಮಗೆ ಕಾಣಿಸುತ್ತದೆ. ಇದೇ ನಿರಜಾನಂದರ ವೇದಿಕೆ. ಒಮ್ಮೆ ಭೇಟಿ ಕೊಡಿ, ದರ್ಶನ ಮಾಡಿ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ. ತುಂಬ ಜನ ನಮ್ಮ ಅವಧೂತ ಪರಿವಾರದವರು ಫೋನ್ ಮಾಡಿ ಒಂದೇ ಪ್ರಶ್ನೆನ ಕೇಳ್ತಾ ಇರ್ತಾರೆ, ನಮಗೆ ನಿಮ್ಮ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಕಾರಣ, ನೀವುಗಳು ಸಬ್ಸ್ಕ್ರೈಬರ್ ಆಗಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ. ಆಗ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಸಂಚಿಕೆಗಳು ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಹೇಳಿದರೆ ನಗ್ತಾರೆ ಯಾರು, ಇದೆಲ್ಲ ಹೆಂಗಾಗತ್ತೆ ರೀ ಅಂತಾರೆ. ಅದು ಏನು ಮಾಡ್ತಾ ಇರೋದು ಅವರಿಗೆ ಗೊತ್ತು. ಅವ್ರು ಇವತ್ತು ಬಂದು ಪ್ರತಿ ಗುರುವಾರ ಬಂದು ತುಪ್ಪ ದೀಪ ಹಚ್ಚಿ ಹೋಗ್ತಾರೆ. ತುಪ್ಪ ಅಲ್ಲೇ ಇಟ್ಬಿಟ್ಟಿದ್ದಾರೆ ಅವರು, ಬತ್ತಿನೂ ಅಲ್ಲೇ ಇಡ್ತಾರೆ. ಗುರುವಾರ ಸಾಯಂಕಾಲ ಬಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾರೆ. ಆಯಮ್ಮನು ಟೀಚರು, ನಿನ್ನೆ ಬಂದು ಓದಲು. ಅಂತ ಹೇಳು ನೋಡೋಣ ಅಂತ ಅಷ್ಟು ಹೇಳಿ ನಾನು ಪಡೆದ ಸುಮ್ಮನೆ ಕೂತ್ಕೊಂಡು ಪಾಪ ಎಲ್ಲ ಇದು ಮಾಡಿ ಹೋದ. ಅವತ್ತಿನಿಂದ ಇವತ್ತಿನವ್ರಿಗೆ ಈಗ 4 ವರ್ಷ ಆಯಿತು. ಇವತ್ತವರೆಗೂ ಅವ್ರು ಬಂದು ಕೇಳಿಲ್ಲ, ಇವರು ಅವ್ರ ಹತ್ರ ಹೋಗಿಲ್ಲ. ಇಲ್ಲೇ ನಮ್ಮ VHL ಆಸ್ಪತ್ರೆಗೆ ಒಬ್ಬ ಹುಡುಗನ ಸೇರಿಸಿದ್ರು. ಅವನು ಊಟ ಮಾಡ್ತಾನೇ ಇರಲಿಲ್ಲ. ಡಾಕ್ಟ್ರುಗಳು ಏನೇನು ಮಾಡಿ ಎಲ್ಲ ಇದು ಮಾಡಿದ್ರು ಕೂಡ ಊಟ ಮಾಡ್ತಾಯಿಲ್ಲ. ಭಾಳ ಇನ್ನು ಅವನು ಉಳಿತಾನೇ ಇಲ್ಲ ಅಂತ ಇದು ಬಂದುಬಿಡ್ತು. ಇಲ್ಲಿ ಯಾರು ಹೇಳಿದ್ರು ಇಲ್ಲಿ ಹೋಗಿ ಬಾ ಅಂತಂದು ಆತ ಬಂದು ಅದು ಏನೂ ಹೇಳಲಿಲ್ಲ. ಬಂದು ನಮಸ್ಕಾರ ಮಾಡಿ ನನ್ನ ಮಗ ಹುಷಾರಿಲ್ಲ ಹಾಗೆ ಹೀಗೆ ಅಂದ. ಸರಿಯಪ್ಪ ಅಂತಂದು ಊಟನೇ ಮಾಡ್ತಾಯಿಲ್ಲ ಅಂತ ಆಸ್ಪತ್ರೆ ಸೇರಿಸಿದ್ದೀನಿ ಅಂತ ಹೇಳಿಲ್ಲ. ಸರಿ ನಾನೇ ಮಾಡಿದ್ವಿ, ನಮ್ಮ ವೇದಿಕೆಯಲ್ಲಿ ಪೂಜೆ ಮಾಡಿಬಿಟ್ಟು ಒಂದು ಬಾಳೆಹಣ್ಣು ಕೊಟ್ಟು ಇದನ್ನು ತಿನ್ನಿಸ್ಬಿಡಪ್ಪ ಅಂದೆ. ಸರಿ, ಆಮೇಲೆ ಇಲ್ಲ ಆಸ್ಪತ್ರೆಗಿದ್ದಾನೆ ಅಂದ. ಮತ್ತು ಹಿಂಗೆ ಮಾಡಿ ತಿನ್ನಿಸು ಓಡ್ಬೇಡ ಅಂತ. ನನಗೆ ಹೆದರಿಕೆ, ಏನಾಗುತ್ತೋ ಏನೋ ಅಂತ ಹೆದರಿಕೆ. ಹೋದ, ತಿನ್ನಿಸ್ದೆ. ತಿನ್ನಿಸಿದ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆ ನನಗೆ ಊಟ ಕೊಡು ಅಂತ ಶುರು ಮಾಡಿದೆ. ಫುಲ್ ಊಟ ಮಾಡಿದೆ, ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ. ಆರಾಮಾಗಿದ್ದಾನೆ. ಇವತ್ತು 5 ಕ್ಲಾಸ್ ಆಗಿದ್ದಾನೆ. ಒಬ್ಬ ಹುಡುಗ ಸ್ಕೂಲಿಗೆ ಹೋಗ್ತಿರ್ಲಿಲ್ಲ, ಮೈಸೂರಿಗೆ ಸೇರಿಸಿದ್ರು ಅವನು ಮೈಸೂರಿಂದ ಸ್ಕೂಲಿಗೆ ಸೇರಿದ 4 ದಿವಸಕ್ಕೆ ಓಡಿ ಬಂದ್ಬಿಡೋನು. ಅವನಿಗೆ ಅವರಮ್ಮ ಈ ಊರಲ್ಲಿ ಟೀಚರು. ಅವರಮ್ಮ ಫೋನ್ ಮಾಡಿದ್ರು, ನಾನು ಹಿಂಗೆ ಬರ್ತಾಯಿದ್ದಾನೆ, ಏನು ಮಾಡೋಣ. ನಾನು ಮೈಸೂರು ಬಿಟ್ಟು ಫೋನ್ ಮಾಡೋದು, ನಾನು ಇಲ್ಲ ಬಂದುಬಿಡ್ತೀನಿ, ನಾನು ಚೀಲ ತಗೊಂಡು ಅನ್ನೋದು. ಅಮ್ಮ ಫೋನ್ ಮಾಡಿದ್ರು ಹೀಗೆ. ಸರಿ, ಇಲ್ಲಿ ತುಪ್ಪದ ಬತ್ತಿ ಎಲ್ಲ ಇಟ್ಟರು. ಅಲ್ಲಿ ಗುರುನಾಥರ ಮುಂದೆ ಇಟ್ಟು ಕೈ ಮುಗಿಯೋದು. ಸ್ವಾಮಿ ನೋಡಪ್ಪ ಸ್ವಾಮಿ, ನನಗೇನು ಗೊತ್ತಾಗಲ್ಲ. ಅವನು ಒಂದು ಸ್ವಲ್ಪ ದೂರ ಹೋದ, ಭಾಗೇಶ್ವರನೋ ಯಾವ್ದಾದ್ರು ಊರ ಹತ್ರ ಬಂದ ತಕ್ಷಣ ಆ ಸ್ಟೇಷನ್ನಾಗ ಇಳಿದ್ಬಿಡೋದು. ಅಮ್ಮ ನಾನು ಬರಲ್ಲ, ವಾಪಸ್ ಹೋಗ್ತೀನಿ ಅಂತ ಹೇಳಿದ್ರು. 3 ವರ್ಷ ಇದೇ ಥರ ಮಾಡಿ ಮೊನ್ನೆ BCom ಮುಗಿಸ್ದೆ. ಇದು ಹೇಳಿದರೆ ನಗ್ತಾರೆ ಯಾರು, ಇದೆಲ್ಲ ಹೆಂಗಾಗತ್ತೆ ರೀ ಅಂತಾರೆ. ಅದು ಏನು ಮಾಡ್ತಾ ಇರೋದು ಅವರಿಗೆ ಗೊತ್ತು. ಅವ್ರು ಇವತ್ತು ಬಂದು ಪ್ರತಿ ಗುರುವಾರ ಬಂದು ತುಪ್ಪ ದೀಪ ಹಚ್ಚಿ ಹೋಗ್ತಾರೆ. ತುಪ್ಪ ಅಲ್ಲೇ ಇಟ್ಬಿಟ್ಟಿದ್ದಾರೆ ಅವರು, ಬತ್ತಿನೂ ಅಲ್ಲೇ ಇಡ್ತಾರೆ. ಗುರುವಾರ ಸಾಯಂಕಾಲ ಬಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾರೆ. ಆಯಮ್ಮನು ಟೀಚರು, ನಿನ್ನೆ ಬಂದು ಓದಲು. ಗುರುನಾಥರು ಇದ್ದಾಗಲೇ ಅಲ್ಲಿ ಚಿಕ್ಕಮಗಳೂರಲ್ಲಿ ಒಂದು ದೇವಸ್ಥಾನ ಇದೆ, ಬೋಳರಾಮ ದೇವಸ್ಥಾನ ಅಂತಂದು. ಅಲ್ಲಿ ಅರ್ಚಕರ ಮನೆಯಲ್ಲಿ ಅಲ್ಲಿ ಗುರುನಾಥರು ಆ ಮುಂದ್ಗಡೆ ಒಂದು ಕಟ್ಟೆ ಇದೆ, ಅಲ್ಲಿ ಹೋಗಿ ಕುತ್ಕೊತಿದ್ರಂತೆ. ಬಟ್ ನಾವು ನೋಡಿಲ್ಲ, ಕುತ್ಕೊತಿದ್ರಂತೆ. ಅಲ್ಲಿ ಅವ್ರು ಕುತ್ಕೊಂಡಾಗ ಅವರು ಆ ಮನೆ ಅರ್ಚಕರ ಹೆಂಡತಿ ಅವರಿಗೆ ಮಜ್ಜಿಗೆನೋ ನೀರೋ ಕೊಡೋದು, ಸುಧಾರಿಸ್ಕೊಂಡು ಮತ್ತೆಲ್ಲ ಹೋಗೋರು.
ಚಿಕ್ಕಬಳ್ಳಾಪುರಲ್ಲಿ. ಹೀಗೇನು ನಡೀತಾ ಇತ್ತು. ಪಾಪ ಅರ್ಚಕರ ಹೆಂಡತಿ ಹುಷಾರಿಲ್ಲ, ಅವ್ರ ಮಗಳು ಇದ್ಲು. ಸರಿ, ಅಣ್ಣ ತಮ್ಮಗಳೆಲ್ಲ ಇದ್ದಾರೆ. ಅವರು ಹೀಗೆ ಇದ್ದಾಗ ಅವ್ರು ಹೋಗ್ಬಿಟ್ರು. ಅವ್ರ ಅಮ್ಮಂಗೆ ಭಾಳ ಹುಷಾರು ಇಲ್ದಂಗೆ ಆದಾಗ ಇವರು ಒಳಗೆ ಹೋಗಿ ನೋಡ್ಕೊಂಡು ಬಂದು, ಇನ್ನೂ ಜೀವ ಇದ್ದಾಗಲೇ ಹೋಗಿ ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಬೇಡ, ನಾನು ಅವಳನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ರು. ಆ ಹುಡುಗಿ ಕ್ಲಾಸಿಗೆ ಹೋದ್ಮೇಲೆ ಆ ಹುಡುಗಿ ಕ್ಲಾಸ್ಗೆ ಹೋದರೂ ಕೂಡ ಗುರುನಾಥ ಕ್ಲಾಸ್ ಹತ್ರ ಹೋಗಿರೋದು, ನೋಡ್ಕೊಂಡಿರೋದು ಬರೋದು. ಆಮೇಲೆ ಅವಳು ಮದುವೆ ವಯಸ್ಸಿಗೆ ಬಂದಳು. ಯಾವ ಗಂಡು ಬಂದರೂ ಕೂಡ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಿದ್ರು. ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅವರು ಹೇಳಿಬಿಟ್ಟಿದ್ರು. ಆ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇತ್ತಲ್ಲಿ. ಇವರು ಕಾಲೇಜ್ ಬಿಡೋ ಟೈಮ್ ಸರಿಯಾಗಿ ಹೂ ಹಿಡ್ಕೊಂಡು ಹೋಗಿರೋದಲ್ಲಿ ನಿಂತ್ಕೊಂಡಿರೋದು ಒಂದು ಕಡೆಗೆ. ಗುರುನಾಥರು ನಿಂತ್ಕೊಂಡು ಹೋಗಿದ್ದು. ಆಮೇಲೆ ಈ ಹುಡುಗಿ ಅದು ಯಾಕೆ ಅವ್ರು ಕೊಡೋಕ್ಕೆ ಬರೋದು, ಕೊಟ್ಟ ತಕ್ಷಣ ಇಸ್ಕೊಳ್ಳೇಬೇಕು ಬರ್ತಾಯಿದ್ರಲ್ಲ ಅಂತಂದು ಚಕ್ರ ಪಡ್ದು ಅಂತ ಗೊತ್ತಿರೋದು ಇಸ್ಕೊಂಬಳು. ಸುಮ್ಮನೆ ಹೋಗ್ಬಿಡೋಳು ಮಾತಾಡಿದಾಗ, ಯಾಕೆ ಇವರು ನನ್ನ ಬೆನ್ನತ್ತಿದ್ದಾರೆ ಅಂತ. ಕೊನೆ ದಿವಸ ಮನೆಗೆ ಹೋದಾಗ ಒಂದು ಯಾವುದಾದ್ರು ಗಂಡು ಬಂದ ತಕ್ಷಣ ಹೋಗ್ಬಿಟ್ಟು ಇದು ಬೇಡ, ಇದು ಒಪ್ಪಿಗೆ ಬೇಡ ಅಂತಂದು ಅವಳಿಗೆ ಮುಂಚೆ ಹೇಳಿಬಿಟ್ರದು. ಕೊನೆಗೆ ಒಂದು ಗಂಡು ಬಂದಾಗ ಇದನ್ನು ಒಪ್ಪಿಗೆ ಅಂತ ಹೇಳಿದ್ರು. ಕೊನೆಗೆ ಅದು ಎಲ್ಲರಿಗೂ ಪರಿಚಯ ಇದ್ದಿದ್ದು. ಆವಾಗ ಒಂದು ಗಂಡು ಬಂತು, ಒಪ್ಕೊಂಡು ಆಗೋಯ್ತು. ಒಪ್ಕೊಂಡು ಆದಾಗ ಆವಾಗ ಒಪ್ಕೊಂಡಿದ್ದೀಯಾ ಅಂತೇಳಿ, ಎಲ್ಲ ಒಪ್ಕೊಂಡಿದ್ದೀನಿ ಅಂತಂದು ಹೇಳಿದ್ಮೇಲೆ ಇವ್ರು ಯಾರು ಅಂತ ಗೊತ್ತಾದ, ಇಲ್ಲ ಗೊತ್ತಿಲ್ಲ ಅಂತ. ಇಲ್ಲ ಫೋನ್ ಮಾಡು ಭದ್ರಾವತಿಗೆ, ನೀಲಕಂಠರಾಯರಿದ್ದಾರೆ, ಅವ್ರನ್ನ ಕೇಳು, ಅವ್ರು ಯಾರು ಅಲ್ಲ, ನೀಲಕಂಠರ ಮದುವೆ ಅಣ್ಣನ ಮಗ ಅವನು. ಆವಾಗ ಆ ಹುಡುಗಿ ಸಮಾಧಾನ ಆಯಿತು. ಅಲ್ಲಿಂದ ಅದು ಮದುವೆ ಆಯಿತು. ಈಗ ಮೈಸೂರಲ್ಲಿ ಇದ್ದಾರೆ ಅವರು. ಆದರೂ ಕೂಡ ಈಗ ಅವರಿಗೆ ಆಗಿಂದಾಗಿ ಅವ್ರಿಗೆ ದರ್ಶನ ಆಗಲ್ಲ, ಬೇರೆಯವ್ರ ದರ್ಶನ ಹೇಳ್ತಾರೆ, ನಿಮ್ಮ ಮಂದಿರ ಗುರುನಾಥರು ಬಂದಿದ್ರು ಅಂತ ಬೇರೆಯವ್ರು ಹೇಳ್ತಾರೆ. ಅಲ್ಲಿ ಇವತ್ತು ಮೈಸೂರಲ್ಲಿ ಅವರಿಗೆ ಗುರುನಾಥರೇ ಇವನು ಮಾಡಿ ಮನೆ ಕೊಡಿಸಿರು. ಅವ ಹುಡುಗ ಕಾಲೇಜ್ ಲೆಕ್ಚರರ್ ಅವನು. ಅವ್ರ ಮನೆಯಲ್ಲಿ ಬಾಗಿಲಲ್ಲೇ ಒಂದು ಕುರ್ಚಿ ಇಟ್ಟಿದ್ದಾರೆ. ಸರಿ, ದಿನ ಹಾಲು ತಂದು ಕೊಡೋನು, ಹಾಲು ತಂದು ಕೊಟ್ಟು ಹೋಗ್ತಿದ್ದ. ಒಂದಿನ ಆ ಹುಡುಗ ಕೇಳಿದ ಹಾಲನೇನು, ಸ್ವಾಮಿ ಅಲ್ಲಿ ಅಲ್ಲಿ ಅಜ್ಜ ಇದ್ರಲ್ಲ ಎಲ್ಲಿ ಹೋದರು ಅಂತಂದು. ಸರಿ, ಯಾವ ಅಜ್ಜ ಅಂತಂದು. ಅಲ್ಲಿ ಫೋಟೋದಲ್ಲಿ ಇದ್ದಾರಲ್ಲ, ಅಲ್ಲೇ ಎದುರಿಗೆ ಫೋಟೋ ಗುರುನಾಥರ ಫೋಟೋ ಹಾಕಿದ್ದಾರೆ. ಆ ಅಜ್ಜ ಅಂದ. ಅವ್ರು ಹೋಗಿ ಎಷ್ಟೋ ದಿವಸ ಆಯ್ತಲ್ಲ ಅಂತಂದು. ಇಲ್ಲ 3 ದಿನ ಬಂದು ನೋಡಿದಾಗಲೇ ಅಲ್ಲಿ ಕೂತ್ಕೊಂತಿದ್ರು ಅವರು. ಈ ಥರ ಯಾರ್ಯಾರಿಗೆ ಎಲ್ಲಿ ಬೇಕಾದಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಸುಮಾರು ಜನಕ್ಕೆ ದರ್ಶನಗಳಾಗಿದೆ, ಕಾಸಿಲ್ ದರ್ಶನ ಆಗಿದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.